ದಲಿತರ ಮೂಲಭೂತ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗದ ಘಟನೆ ಮಧುಗಿರಿ ತಾಲೂಕಿನ ಪುರವರ ಹೋಬಳಿ ಬಡಕನಹಳ್ಳಿ ಗ್ರಾಮ ಕೊಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಕನಹಳ್ಳಿಯಲ್ಲಿ ನಡೆದಿದೆ. ಈ ಗ್ರಾಮದ ದಲಿತರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳ ಮತ್ತು ತಹಸೀಲ್ದಾರ್ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ಆರೋಪ ಕೇಳಿಬರ್ತಾ ಇದೆ. ಕಾಲೋನಿ ಸಮಸ್ಯೆ ಚರಂಡಿ ಇದು ಮುಂದಗಡೆ ಬಂದು ಸರ್ವೆ ಜಮೀನು, ಹಿಂದಗಡೆ ಜಾಗ ಸರ್ವೆ ಜಮೀನಿಗೂ ಬಿಡ್ತಾ ಇಲ್ಲ. ಈ ಕಡೆ ಮನೆಯಿಂದನೂ ಜಾಗ ಕೊಡ್ತಾ ಇಲ್ಲ. ಚರಂಡಿ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ ಇಲ್ಲಿ. ಅದರಿಂದ ಕಾಲೋನಿಯಿಂದ ನೀರು ಹೋಗ್ತಾ ಇಲ್ಲ. ಡೆಂಗಿ ಜ್ವರ ಅದು ಇದು ಅಂತ ಹೇಳಿದ್ರು ಇವ್ರು ಸುಮಾರು ಸಾರಿ ಕಂಪ್ಲೇಂಟ್ ಮಾಡ್ತಾರವ್ರೆ. ನಾವು AC ತಹಸೀಲ್ದಾರ್ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಪಂಚಾಯತಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರು ರೆಸ್ಪಾನ್ಸಿಬಲ್ ತಗೊಳ್ತಾ ಇಲ್ಲ, ಯಾರೂ ಇದನ್ನ ಬಗ್ಗೆ ತನಿಖೆ ಮಾಡಿಲ್ಲ. ಅದರಿಂದ ಇದು ಪ್ರಾಬ್ಲಮ್ ಆಗಿ ಏರ್ಸೋದಕ್ಕೆ ಇದು ಸರ್ವೆ ಜಮೀನು. ಅವರು ಬಂದು ಕೇಳಾಯಿತು ಕೇಳಿರಿ ಇವರು ಸರ್ವೆ ಜಮೀನು ನಾವು ಬಿಟ್ಕೊಡಲ್ಲ ಅಂತಾರೆ. ಆ ಕಡೆ ಜಾಗ ಇಲ್ಲ. ತಹಸೀಲ್ದಾರ್ ಏನು ಹೇಳ್ತಾರೆ? ತಹಸೀಲ್ದಾರು ಅವರು ನಿಮ್ಮ ಪಂಚಾಯತಿ ಕಡೆಯಿಂದಲೇ ಆಗ್ಬೇಕು ಅಂತೇಳಿ ಅವರು ನೋಟಿಸ್ ವಾಪಸ್ ಕಳಿಸ್ಬಿಟ್ಟು ಪಂಚಾಯತಿಗೆ ಅವರು ಸುಮ್ಮನೆ ಆಗ್ಬಿಟ್ರು. 2-3 ಸಾರಿ ಅಲ್ಲೂ ಗಲಾಟೆ ಮಾಡ್ಕೊಂಡ್ಬಂದಿದ್ದೀನಿ ತಹಸೀಲ್ದಾರ್ ಹತ್ರನು. ಮತ್ತು ಇವ್ರ ಪಾಡು ಏನಾಗಬೇಕು? ಇವರು ಇವರು ಹಿಂಗೆ ಮಾಡ್ತಾವ್ರೆ. ಅದರಿಂದ ಇವ್ರ ಸಮಸ್ಯೆ ಹೆಂಗೆ ಅಂತ ಇದು ನೀವು ಪೇಪರ್ನವರಾದರೂ ನೀವು ನಮಗೆ ನ್ಯಾಯ ಇದು ಮಾಡಿಸ್ಕೊಡ್ಬೇಕು. ದಲಿತ ಕೇರಿಯ ನೀರು ಹರಿತಾ ಇಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿರುವ ವೇಳೆ ರಂಗದಾಮಯ್ಯ ಎಂಬಾತ ಸುದ್ದಿ ಮಾಡದಂತೆ ಅಡ್ಡಿಪಡಿಸಿದ ದೃಶ್ಯ ಕಂಡುಬಂತು. ಸುಮಾರು 3 ವರ್ಷಗಳಿಂದ ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಲು ಮನವಿ ಮಾಡ್ತಾ ಇದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಇಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ. ಈ ಭಾಗದಲ್ಲಿ ಬಹುತೇಕ ದಲಿತ ಕುಟುಂಬಗಳೇ ವಾಸವಿದ್ದು ಇಲ್ಲಿ ನೀರು ಶೇಖರಣೆಯಾಗಿ ಮಕ್ಕಳಲ್ಲಿ ಜ್ವರ, ಕೆಮ್ಮು ಕಾಣಿಸಿಕೊಳ್ತಾ ಇದೆ. ಗ್ರಾಮದ ರಂಗದಾಮಯ್ಯ ಎಂಬುವವರು ಗ್ರಾಮದಲ್ಲಿ ನಡೆಯುವ ದಲಿತ ಅಭಿವೃದ್ಧಿ ಕಾರ್ಯಗಳಿಗೆ ಸುಮ್ಮನೆ ಅಡ್ಡಿಪಡಿಸುತ್ತಿದ್ದಾರೆ. ಹೌದು ಸರ್, ಈಗ ನೀವು ಬಹಿರಂಗವಾಗಿ ಹೇಳಿ. ಈಗ ನೀವು ಆಗ್ಲೇ ಹೇಳಿದ್ರಲ್ಲ, ಇಲ್ಲೇ ಹೇಳಿ. ಚೆನ್ನಾಗಿರೋ ಜಾಗದಲ್ಲಿ ನಿಲ್ಸ್ಕೊಂಡಲ್ಲ ನೀವು ಅಮ್ಮದು. ಅಲ್ಲಿ ಸೈಟ್ ನಾಗ ಬಂದ್ ನೋಡಿ ಸರಿನಾ ತಪ್ಪು ಅಂತಂದ್ರೆ ನೀವು ಅಲ್ಲ, ನೀವು ಇಲ್ಲಿನ ಪ್ರಶ್ನೆ ಮಾಡಿದ್ರಲ್ಲ, ಇಲ್ಲಿನ ಉತ್ತರ ಕೊಡಿ ನೀವು. ಹೌದು, ಇಲ್ಲಿ ಬಂದಿರಕ್ಕೆ ನೀವು ಬಂದಿದ್ದೀರಲ್ಲ. ಹೌದು, ಅದಕ್ಕೆ ನಿಮ್ಮನ್ನ ಕೇಳಿ ಏನ್ ಸೈಡ್ ಒಂದು ತೋರಿಸಿದ್ರೆ ಎಲ್ಗಾನ ತೋರಿಸಿದಾರೆ ಅಂತ ಅಲ್ವಾ? ಹೌದಾ? ಅವ್ರು ಎಲ್ಲಿಗಾದ್ರೂ ತೋರಿಸ್ಲಿ ಸರ್. ನಿಮ್ ಸಮಸ್ಯೆ ಹೇಳಿ, ಅವ್ರ ಸಮಸ್ಯೆ ಅವ್ರು ಹೇಳಿದಾರೆ. ನನ್ನ ಸಮಸ್ಯೆ ನಾನು ಹೇಳ್ತೇನೆ. ಹೇಳಿ ನಿಮ್ ಸಮಸ್ಯೆ ಏನು ಅಂತ. ನಮ್ಗೆ ನಮ್ ಸೈಟ್ ನಾಗ ಬರ್ತಾ ಇದಾವೆ ನೀರು, ಊರ್ ನೀರೆಲ್ಲಾನು ನಮ್ ಜಾಗದಾಗ ಬರ್ತಾವೆ. ಪೂರ ಕಂಪ್ಲೀಟ್ ಹಳ್ಳಕ್ಕನ ಮಾಡ್ರಿ. ಇನ್ನೂ ಒಂದು ಗ್ರಾಂಟ್ ಹಾಕಿಸ್ಕೊಂಡು ಮಾಡಿ ನಮ್ ಸೈಟ್ ನಾಗ ಬಿಡಬೇಡಿ ರಫ್ದಕ್ಕೆ ಅಂತ. ಯಾರು ಜನ ಮಾಡಕ್ಕಾಗತ್ತಾ? ಪಂಚಾಯತ್ ನಾವು ಹೇಳಿದೀವಿ, PDOರ್ಗೂ ಹೇಳಿದೀವಿ. ಅವ್ರು ಗಮನಕ್ಕೆ ತಾಣಿಲ್ಲ. ನಮ್ಗೆ ಹೇಳ್ತಾ ಇದಾರೆ ಸರ್ವೆ ಮಾಡಿಸಿ ಅಂತಂದು. ಯಾರು? ಈಗ ಒಂದ್ ಚರಂಡಿ ಮಾಡ್ಬೇಕಾದ್ರೆ ಒಂದು ಕಂಬದ ಬೀದಿ ಲೈಟ್ ಹಾಕ್ರಿ ಅಂತಂದ್ರೆ ಏನ್ ಹೇಳ್ತಾವ್ರ ಅವರು? ಕಂದಾಯ ಕಟ್ರಿ ಅಂತಾರೆ. ಈ ಚರಂಡಿಗಳೆಲ್ಲ ಮಾಡಕ್ಕೆಲ್ಲ ಎಲ್ಲಾರ ಮನೆಯದು ಕಂದಾಯ ಕಟ್ಟಿಸ್ಕೊಂಡು ಹಾಕ್ಸವ್ರ. ಇವಾಗೆಲ್ಲ 6 ಲಕ್ಷ ಬರೀ ಕೋಟ್ರ್ ಹಾಕಿ ಇದು ಮಾಡ್ಯಾರ. ಬಿಡಿ ಆಯ್ತು, ಬನ್ನಿ ಚೆನ್ನಾಗಿರೋ ಚರಂಡಿನೆಲ್ಲ ತೆಗೆದು ಮಾಡಿದ್ದಾರೆ. ನೋಡಿಸ್ತೀನಿ, ನಾನು ನೋಡಿಸ್ತೀನಿ ವಿಡಿಯೋನ. ಅಲ್ಲ, ಈಗ ನೀವು ಲಕ್ಷ ಬಿಲ್ ಮಾಡಿದ್ದಾರೆ. ನೀವು ನನ್ನ ಪ್ರಶ್ನೆ ಮಾಡ್ತಿರೋದು ಇಲ್ಲಿ ದಲಿತರಿಗೆ ನೀರು ಹೋಗ್ತಿಲ್ಲ ಅಂತ ನನಗೆ ಕರೆಸಿದ್ದಾರೆ. ಹೌದು, ಸೊ ಅದನ್ನ ನಾನು ಸುದ್ದಿ ಮಾಡಕ್ ಬಂದಿದ್ದೆ. ನಾನು ಮೆಂಬರ್ ಪರವಾಗ್ಲಿ ಮೆಂಬರ್ ವಿರುದ್ಧವಾಗ್ಲಿ ಮಾಡಕ್ ಬಂದಿಲ್ಲ. ನಾನು ನಿನ್ನ ಮುಂದೇನೋ ಇದು ಮಾಡಕ್ ಬಂದಿಲ್ಲ, ನಾನು ಕೇಳ್ತಾ ಇಲ್ಲ. ನಾನು ಹಳ್ಳಕ್ಕೆ ಬಿಡ್ರಿ, ನಮ್ ಜಾಗದಾಗ ಬಿಡಬೇಡ್ರಿ ಅಂತ ನಾನು ಕೇಳ್ತಾ ಇರೋದು. ಆಯ್ತು, ನಿಮಗೆ ಸಮಸ್ಯೆ ಆಗ್ತಿರೋ ಬಗ್ಗೆ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್. ಏನಂದಿದ್ದಾರೆ PDO? ಮಾಡ್ಕೊಡ್ತೀವಿ ಅಂತಂದ್ರು. ಎಷ್ಟು ದಿನ ಆಯ್ತು? ಮಾಡ್ಕೊಟ್ಟೆ ಅವಲೇ 4-5 ವರ್ಷ ಆಯ್ತು. 3 ಉದ್ರೋದ್ರು. ಓಕೆ, ಗಮನಕ್ಕೆ ತಗೊಂತಿಲ್ಲ. ಸೊ ನೀವು ಅವ್ರ ಮೇಲೆ ಹೋಗೋದ್ಬಿಟ್ಟು ಜನಗಳ ಮೇಲೆ ಬಿಟ್ರೆ ಏನಾಗುತ್ತೆ? ಜನಗಳಲ್ಲ, ಮೆಂಬರ್ ಕೇಳ್ತಾ ಇದೀವಿ. ಇವಾಗ ತಗೊಬಂದ್ ಮಾಡಿದ್ದಾರೆ ಎಲ್ಲಾನು. ಈ ಕೆಲಸ ಮಾಡಿಸಿದಾಗ ಇವಾಗ ಇರೋರಿಗೆ ತಾನು ಹೇಳ್ಬೇಕು, ನೀವಾರ ಸರಿಪಡಿಸ್ತಾರೆ ಅಂತ ಹೇಳಿದೀವಿ. ಇದರಿಂದ ಈ ಭಾಗದಲ್ಲಿ ಚರಂಡಿ ಕಲ್ಪಿಸಿಕೊಡಲು ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ ಎಂದು ಗ್ರಾಮದ ಲಕ್ಷ್ಮೀ ನರಸಿಂಹಯ್ಯ, ನರಸಿಂಹಮೂರ್ತಿ, ತಿಪ್ಪೇಸ್ವಾಮಿ, ರತ್ನಮ್ಮ, ಸಣ್ಣಕ್ಕ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು PDO ನಾಗವೇಣಿ ಎಂಬುವವರಿಗೆ ಸಂಪರ್ಕಿಸಿದ್ರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಕಡತ ತೆಗೆದು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಬೇಗ ಕ್ರಮ ಕೈಗೊಳ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ TV, ಮಧುಗಿರಿ.